ಈ ಹನಿ ಟ್ರಾಪ್ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಾಗಿ ಕೋಪ ಬರಿಸ್ಬಿಟ್ಟಿದೆ. ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಈ ವಿಚಾರವನ್ನ, ಈ ಹನಿ ಟ್ರಾಪ್ ವಿಚಾರವನ್ನ KN ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ, ಅದಕ್ಕೆ ಹೈಕಮಾಂಡ್ ಗರಂ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಆಪ್ತ ಸಚಿವರ ವಿರುದ್ಧ ಹೈಕಮಾಂಡ್ ಸಿಡಿಮಿಡಿಗೊಳ್ತಾ ಇದ್ದಾರೆ. ಯಾಕೆ ಬೇಕಿತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕಾದದ್ದು? ರಾಜಣ್ಣ, ಪರಮೇಶ್ವರ್ ಮತ್ತು ಜಾರಕಿಹೊಳಿಯವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಸದನದಲ್ಲೇ ಪ್ರಸ್ತಾಪಿಸಿದ್ದು ಎಷ್ಟು ಸರಿ? ಸಿದ್ದರಾಮಯ್ಯ ಹಿರಿಯ ರಾಜಕಾರಣಿಗಳು, 2ನೇ ಸಲ CM ಆಗಿದ್ದಾರೆ. ಅವರು ಯಾವ ವಿಚಾರನ ಯಾವ ಪ್ಲೇಸಲ್ಲಿ ಯಾವ ಟೈಮ್ನಲ್ಲಿ ಪ್ರಸ್ತಾಪಿಸಬೇಕು ಅನ್ನೋದು ಗೊತ್ತಿಲ್ವಾ? ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ CM ಸಿದ್ದರಾಮಯ್ಯನವರು ಯಾಕೆ ಸೈಲೆಂಟ್ ಆಗಿದ್ರು? CMಗೆ ಮಾಹಿತಿ ತಿಳಿದಾಗ ಅಧ್ಯಕ್ಷರು ಮತ್ತು ವರಿಷ್ಠರ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಫಸ್ಟ್ ಇಲ್ಲಿ ಚರ್ಚೆ ಮಾಡಿ ಆಮೇಲೆ ಅದನ್ನ ಸದನದಲ್ಲಿ ಹೇಳಬೇಕು ಬೇಡವೋ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಾಗದನೆ ಚರ್ಚೆ ಸದನದಲ್ಲಿ ಹೆಂಗ್ ಮಾತಾಡೋದಕ್ಕೆ ಬಿಟ್ಟರು. ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಈಗಾಗಲೇ ಪಕ್ಷ ನಾನಾ ರೀತಿಯ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಎದುರಿಸ್ತಾ ಇದೆ, ನೋಡ್ತಾ ಇದ್ದೀವಿ. ಸೊ ಹಿಂಗಾದ್ರೆ ಹೆಂಗೆ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ. ಸಂತೋಷ್, ಹೇಳ್ತಾ ಇದ್ರಿ ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳು. ಈಗ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟ್ರು ಮತ್ತೆ CM ಅವರ ಜೊತೆಗೆ ವೈಯಕ್ತಿಕವಾಗಿ ಒಂದ್ಸಲ ಚರ್ಚೆ ಮಾಡಿ ಆಮೇಲೆ ಅದನ್ನ ಸದನದಲ್ಲಿ ಪ್ರಶ್ನೆ ಮಾಡಬೇಕು ಅಥವಾ ವಿಚಾರ ಎತ್ತಬೇಕು ಅನ್ನೋದು ಆಗಬೇಕಾಗಿತ್ತು. ಅದಾಗಿಲ್ಲ ಅಂತ ಹೇಳಿ ಹೈಕಮಾಂಡ್ ನಾಯಕರು ಈಗ ಗರಂ ಆಗಿರೋದು. ಏನ್ ಕ್ರಮ ಆಗ್ಬೋದು ಹಂಗಾದ್ರೆ ನೆಕ್ಸ್ಟ್ ಅಂತ? ಖಂಡಿತ ಶರತ್, ಒಂದು ಗಮನಿಸಬೇಕಾಗುತ್ತೆ, ಹನಿ ಟ್ರ್ಯಾಪ್ ವಿಚಾರ ರಾಜ್ಯದಲ್ಲಿ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಈಗ ಚರ್ಚೆಗೀಡಾಗ್ತಿದೆಯೋ ಅದು ನಾನಾ ತಿರುವುಗಳನ್ನು ಈಗ ಪಡೆದುಕೊಳ್ತಾ ಇದೆ. ಅದು ಪಕ್ಷಗಳ ಕೆಲವೊಂದಿಷ್ಟು ಆಂತರಿಕ ವಲಯದಲ್ಲೂ ಕೂಡ ಇದೀಗ ಕೆಲವೊಂದಿಷ್ಟು ಪ್ರಮುಖ ನಾಯಕರುಗಳ ಮೇಲೆ ಹೈಕಮಾಂಡ್ ಮಟ್ಟದ ಕಾಂಗ್ರೆಸ್ ನಾಯಕರುಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಪವರ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತ ಗಮನಿಸಬೇಕಾಗುತ್ತೆ. ಸಹಜವಾಗಿ ದೆಹಲಿ ಪ್ರವಾಸದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೆಲವೊಂದಿಷ್ಟು ಕೇಂದ್ರದ ಕಾಂಗ್ರೆಸ್ ನಾಯಕರುಗಳನ್ನು ಭೇಟಿಯಾಗೋದಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅವರ ಜೊತೆ ಕೆಲವೊಂದಿಷ್ಟು ಮಾತುಕತೆಗಳು ಕೂಡ ನಡೆದಿದೆ. ಅಂದ್ರೆ ಮುಖ್ಯವಾಗಿ ಈ ಒಂದು ವಿಚಾರ, ಯಾಕೆಂತ ಹೇಳಿದ್ರೆ ಇದು ಯಾವುದೇ ಮಸೂದೆ ಅಥವಾ ಯೋಜನೆಗೆ ಸಂಬಂಧಪಟ್ಟಂತ ಅಥವಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಚಾರವಲ್ಲ. ಇದನ್ನ ವಿಧಾನಸಭೆಯ ಕಲಾಪದಲ್ಲಿ ಅಥವಾ ಪರಿಷತ್ ಕಲಾಪದಲ್ಲಿ ಈ ರೀತಿಯಾದಂತಹ ಕಲಾಪಗಳಲ್ಲಿ ಚರ್ಚೆ ಮಾಡುವಂಥದ್ದು, ಪ್ರಸ್ತಾಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇಂಥ ಒಂದು ವಿಚಾರಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ. ಪಕ್ಷದ ಆಂತರಿಕ ವಲಯದಲ್ಲಿ ಅದರಲ್ಲೂ ಕೂಡ ಪಕ್ಷದ ಅಧ್ಯಕ್ಷರು ಇರ್ತಾರೆ, ಜೊತೆಗೆ ಮುಖ್ಯಮಂತ್ರಿಗಳಿದ್ದಾರೆ. ಅದನ್ನು ಅಲ್ಲೂ ಕೂಡ ಹೇಳಿಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಬಂದು ತಾವು ಪ್ರಸ್ತಾಪವನ್ನು ಮಾಡಬಹುದಾಗಿತ್ತಲ್ವಾ? ರಾಜಣ್ಣ ಅವರು ಯಾಕೆ ಈ ರೀತಿಯಾದಂಥ ನಡೆಯನ್ನ ತೆಗೆದುಕೊಳ್ಳೋದು? ಪ್ರತಿ ಬಾರಿಯೂ ಕೂಡ ಯಾವುದೇ ಒಂದು ಪಕ್ಷದಲ್ಲಿ ಬೆಳವಣಿಗೆಗಳಾದ್ರೆ ಅದನ್ನ ಆಂತರಿಕ ಮಟ್ಟದಲ್ಲಿ ತಾವು ಮೊದಲು ಚರ್ಚೆನ ಮಾಡ್ತಾ ಇದ್ರಿ. ಪ್ರತಿಯೊಬ್ಬರು ಕೂಡ ಒಂದು ಜಾತಿವಾರು ಕೆಲವೊಂದಿಷ್ಟು ವರ್ಗವಾರು ಸಭೆಗಳನ್ನು ನಡೆಸ್ತಾ ಇದ್ರಿ. ಮುಖ್ಯವಾಗಿ ದಲಿತ ನಾಯಕರುಗಳು ಪದೇ ಪದೇ ಸಭೆನ ಸೇರ್ತಾ ಇದ್ರಿ. ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಹೀಗೆ ಹಲವು ಕೆಲವೊಂದಿಷ್ಟು ನಾಯಕರುಗಳು ಪದೇ ಪದೇ ಸಭೆಯನ್ನು ಸೇರ್ತಾ ಇದ್ರಿ. ಬೇರೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರಿ. ಆದ್ರೆ ಈ ವಿಚಾರದಲ್ಲಿ ಯಾಕೆ ಪಕ್ಷಕ್ಕೆ ಮುಜುಗರವಾಗುವಂತಹ ನಡೆಯನ್ನ, ನೀತಿಯನ್ನ ಯಾಕೆ ಅನುಸರಿಸಿದ್ರಿ? ಈ ರೀತಿಯಾದಂತಹ ಅಸಮಾಧಾನವನ್ನು ಕೂಡ ಹೈಕಮಾಂಡ್ ಈಗಾಗಲೇ ತೆಗೆದುಕೊಂಡಿರುತ್ತದೆ. ಸಹಜವಾಗಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವರಿಗೆ ಈ ವಿಚಾರದ ಬಗ್ಗೆ ಅರಿವಿರಲಿಲ್ವೋ? ಜೊತೆಗೆ ರಾಜ್ಯ ಸರ್ಕಾರದ ಸಚಿವರೊಬ್ಬರೇ ಈ ಒಂದು ಚೀಟಿಯನ್ನ ಬೇರೊಂದು ಪಕ್ಷದ ನಾಯಕರುಗಳಿಗೆ ಕಳಿಸ್ತಾರೆ. ಇದೆಲ್ಲದರ ಬಗ್ಗೆ ಹಿಡಿದು ಪ್ರೀ ಪ್ಲಾನ್ಡ್ ಆಗಿ ನಡೆಯುತ್ತಾ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನ, ಇದು ಒಂದು ಕಡೆ ಸರ್ಕಾರಕ್ಕೂ ಕೂಡ ಮುಜುಗರವಾಗುತ್ತೆ, ಜೊತೆಗೆ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಖಭಂಗವಾಗ್ತಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗ್ತಿದೆ. ಇದರಿಂದಾಗಿ ಕಾಂಗ್ರೆಸ್ಗೆ ಮತ್ತಷ್ಟು ಹಿನ್ನಡೆಗಳಾಗ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಅನ್ನುವಂಥದ್ರ ಬಗ್ಗೆ ಕೂಡ ಅಸಮಾಧಾನವನ್ನ ರಾಜ್ಯದ ಪ್ರಮುಖ ಸಿದ್ದರಾಮಯ್ಯ ಜೊತೆಗೆ DK ಶಿವಕುಮಾರ್, ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಹೀಗೆ ಹಲವು ಪ್ರಮುಖ ನಾಯಕರುಗಳ ವಿರುದ್ಧ ಇದೀಗ ಹೈಕಮಾಂಡ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.